ನಮಸ್ಕಾರ ಸ್ನೇಹಿತರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಬಂದ ಮೇಲೆ ಜಾಬ್ ಮಾರ್ಕೆಟ್ನಲ್ಲಿ ಭಾರಿ ಟೆನ್ಷನ್ ಇದೆಯಲ್ವಾ. ಜಗತ್ತಿನ ಟಾಪ್ ಕಂಪನಿಗಳೆಲ್ಲ ಲೇ ಆಫ್ ಮಾಡ್ತಿದ್ದಾರೆ ಅನ್ನೋ ಆತಂಕ ಇದೆಯಲ್ಲ, ಅದರ ನಡುವೆನೇ ಒಂದು ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ TCSನಿಂದ ಬಂದಿದೆ. ಇದು ಮುಂದಿನ ಜಾಬ್ ಮಾರ್ಕೆಟ್ನಲ್ಲಿ ಆಗೋ ಬದಲಾವಣೆಗಳ ಬಗ್ಗೆ, ಹೇಗೆ ರೆಡಿ ಆಗಬೇಕು, ಯಾವ ಹೊಸ ಜಾಬ್ಸ್ ಕ್ರಿಯೇಟ್ ಆಗ್ತಿವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಇನ್ಸೈಟ್ಸ್ ಅನ್ನ, ಮಾಹಿತಿಯನ್ನ ಕೊಡ್ತಾ ಇದೆ TCSನ ಈ ಡೇಟಾ ನೋಡಿದಾಗ. ನೋಡಿ, ಇತ್ತೀಚೆಗಷ್ಟೇ ಇದೇ TCS 20,000ಕ್ಕೂ ಅಧಿಕ ಉದ್ಯೋಗಿಗಳನ್ನ ತೆಗೆದುಹಾಕಿತ್ತು ಜಾಬಿಂದ. ಇನ್ಫೋಸಿಸ್, ವಿಪ್ರೋ ಕೂಡ 100 ಜನರನ್ನ ಮನೆಗೆ ಕಳಿಸಿದ್ರು. ಆದ್ರೆ ಈಗ ಇದೇ TCS ದಿಢೀರಂತ 8,900 ಉದ್ಯೋಗಿಗಳನ್ನ ನೇಮಕ ಮಾಡ್ಕೊಳ್ಳೋಕೆ ರೆಡಿ ಆಗಿದೆ. TCS ಫಾರ್ವರ್ಡ್ ಡಿಪ್ಲಾಯ್ಡ್ ಎಂಜಿನಿಯರ್ಸ್ನ FDEಗಳನ್ನ ದೊಡ್ಡ ಪ್ರಮಾಣದಲ್ಲಿ ಹೈರ್ ಮಾಡೋಕೆ ಮುಂದಾಗಿದೆ. ವಿಶೇಷ ಅಂದರೆ, ಜಗತ್ತೇ ಲೇ ಆಫ್ ಮಾಡ್ತಿರೋ ಟೈಮ್ನಲ್ಲಿ ಈ ಒಂದೇ ಒಂದು ಪೋಸ್ಟ್ಗೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ 1.5ರಿಂದ 3.2 ಕೋಟಿ ರೂಪಾಯಿವರೆಗೂ ಸ್ಯಾಲ್ರಿ ಕೊಡಲಾಗ್ತಿದೆ. ಹಾಗಿದ್ರೆ ಏನಿದು TCSನ ಮೆಗಾ ಪ್ಲ್ಯಾನ್? ಈ FDEಗಳು ಅಂದರೆ ಯಾರು? ಈ ಉದ್ಯೋಗ ಪಡೆಯೋಕೆ ಯಾವ ಸ್ಕಿಲ್ನ ಅಗತ್ಯ ಇರುತ್ತೆ? ಅದನ್ನು ಕೂಡ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ ಸ್ನೇಹಿತರೆ? ಬನ್ನಿ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮೆಗಾ ಚಾನಲ್, ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, TCSನ ಈ ಮೆಗಾ ಹೈರಿಂಗ್ ಇದೆಯಲ್ಲ, ಇದು ಟೆಕ್ ವಲಯದಲ್ಲಿ ಬಹಳ ಚರ್ಚೆ ಕಾರಣ ಆಗ್ತಾ ಇದೆ. ಇಡೀ ಜಗತ್ತು ಲೇ ಆಫ್ನಲ್ಲಿ ನಡುತ್ತಿರುವಾಗ, ಇಂಡಿಯನ್ ಟೆಕ್ ಕಂಪನಿಗಳ ಕತೆ ಏನಪ್ಪಾ ಅಂತ ಹೇಳಿ ಚರ್ಚೆ ಮಾಡ್ತಿರುವಾಗ, TCS ತಾವೇ ಖುದ್ದು 16,000 ಜನರನ್ನ ಜಾಬ್ನಿಂದ ತೆಗೆದುಹಾಕಿದ್ದ ಕಂಪನಿ ಮತ್ತೆ ಯಾಕೆ ಎಗೇನ್ 8-9 ಜನರನ್ನ ಹೈರ್ ಮಾಡೋಕೆ ರೆಡಿ ಆಗಿದೆ ಅನ್ನೋ ಪ್ರಶ್ನೆ. ಜಾಗತಿಕವಾಗಿ TCSನಲ್ಲಿ 5.93 ಲಕ್ಷ ಉದ್ಯೋಗಿಗಳಿದ್ದಾರೆ. ಇದರಲ್ಲಿ 1-1.5% ಈಗ ಫಾರ್ವರ್ಡ್ ಡಿಪ್ಲಾಯ್ಡ್ ಇಂಜಿನಿಯರ್ಸ್ ಅವ್ರನ್ನ ನೇಮಕ ಮಾಡೋ ಗುರಿಯನ್ನ ಹಾಕೊಂಡಿದ್ದಾರೆ TCSನವರು. ಸ್ನೇಹಿತರೆ, ಇಲ್ಲಿ ಫಾರ್ವರ್ಡ್ ಡಿಪ್ಲಾಯ್ಡ್ ಇಂಜಿನಿಯರ್ಸ್ ರೋಲ್ ಇದೆಯಲ್ಲ, ಮೊದಲು ಶುರು ಮಾಡ್ತಿರೋ TCS ಏನಲ್ಲ. ಹಂಗಂದ್ರೆ ಏನು FDE ಅಂದರೆ? ಅದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ. ಆದರೆ ಇದನ್ನು 2010ರ ಟೈಮ್ನಲ್ಲಿ ಪಲಾಂಟೀರ್ ಅನ್ನೋ ಕಂಪನಿ ಶುರು ಮಾಡಿತ್ತು. ಅಫ್ಕೋರ್ಸ್ ಅವತ್ತು AI ಇಷ್ಟು ಡೆವಲಪ್ ಆಗಿರಲಿಲ್ಲ, ಆದರೂ ಇವರು ಶುರು ಮಾಡಿದ್ರು. ಸದ್ಯ ಓಪನ್ AIನಲ್ಲಿ 150ಕ್ಕೂ ಅಧಿಕ FDEಗಳು ವರ್ಕ್ ಮಾಡ್ತಿದ್ದಾರೆ. ಜೊತೆಗೆ ಓಪನ್ AI ಮತ್ತೆ ಡಿಫ್ರೆಂಟ್ ಲೊಕೇಶನ್ಸಲ್ಲಿ 18 FDEಗಳ ನೇಮಕಕ್ಕೆ ಮುಂದಾಗಿದೆ. ಈಗ ಅಂಥ್ರೋಪಿಕ್ ಕೂಡ 4 FDE ಜಾಬ್ಸ್ ರಿಕ್ರೂಟ್ ಮಾಡ್ಕೊಳ್ತಾ ಇದೆ. ಹಾಗೆ ಗೂಗಲ್, ಅಡೋಬಿ ಸೇರಿ ಕೆಲ ಕಂಪನಿಗಳು FDE ಅಸೈನ್ ಮಾಡ್ತಿದ್ದಾರೆ. ಯಾರಿವರು FDE? ಇವರ ಕೆಲಸ ಏನು? ಸ್ನೇಹಿತರೆ, ಫಾರ್ವರ್ಡ್ ಡಿಪ್ಲಾಯ್ಮೆಂಟ್ ಎಂಜಿನಿಯರ್ಸ್ ರೋಲ್ನ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕೆ ಪ್ರಯತ್ನ ಪಡ್ತೀವಿ. ಯಾಕಂದ್ರೆ ಈ ಫಾರ್ವರ್ಡ್ ಡಿಪ್ಲಾಯ್ಡ್ ಎಂಜಿನಿಯರ್ಸ್ ಅಥವಾ FDE ಅನ್ನೋದು ನಾವು ದಿನ ನೋಡೋ ಸಾಂಪ್ರದಾಯಿಕ ಸಾಫ್ಟ್ವೇರ್ ಎಂಜಿನಿಯರ್ ತರ ಅಲ್ಲ. ಒಬ್ಬ ಟ್ರೆಡಿಷನಲ್ ಸಾಫ್ಟ್ವೇರ್ ಎಂಜಿನಿಯರ್ ಏನ್ ಮಾಡ್ತಾರೆ, ಆಫೀಸ್ನಲ್ಲಿ ಕೂತು ಕ್ಲೈಂಟ್ ಕೊಟ್ಟಿರೋ ರಿಕ್ವೈರ್ಮೆಂಟ್ನ ನೋಡಿ ಅದಕ್ಕೆ ಬೇಕಾಗಿರೋದನ್ನ ಕೋಡಿಂಗ್ ಬರೆಯೋದು, ಪ್ರಾಡಕ್ಟ್ನ ಬಿಲ್ಡ್ ಮಾಡೋದು ಮಾಡ್ತಾರೆ. ಅವರಿಗೆ ಬಿಸ್ನೆಸ್ನ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ಆದರೆ FDEಗಳು ಹಾಗಲ್ಲ. ಇವರು ಬಿಸ್ನೆಸ್ ಪ್ರಾಬ್ಲಮ್ ಏನಿದೆ ಅಂತ ಹುಡುಕ್ತಾರೆ. ಅದಕ್ಕೆ ತಕ್ಕ ಹಾಗೆ ಅಡ್ವಾನ್ಸ್ಡ್ ಕಸ್ಟಮೈಸ್ಡ್ AI ಮಾಡೆಲ್ಗಳನ್ನು ಡಿಪ್ಲಾಯ್ ಮಾಡ್ತಾರೆ. ಅಂದರೆ ಕಂಪನಿಯ ಪ್ರೊಡಕ್ಟಿವಿಟಿಯನ್ನು ರಾಕೆಟ್ ಸ್ಪೀಡ್ನಲ್ಲಿ ಹೆಚ್ಚಿಸೋ ಜವಾಬ್ದಾರಿ ಇವ್ರ ಮೇಲಿರುತ್ತೆ. CEO ಟೈಪ್ ಆಫ್ ಇಂಜಿನಿಯರ್ಸ್ ಅಂತ ಅನ್ಕೊಳ್ಳಿ. ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಅದೊಂದು ದೊಡ್ಡ ಬ್ಯಾಂಕ್, ಇಲ್ಲಾಂದರೆ ಒಂದು ಬೃಹತ್ ರಿಟೇಲ್ ಕಂಪನಿ ಇದೆ ಅಂತ ಇಟ್ಕೊಳ್ಳಿ. ಇವರಿಗೆಲ್ಲ ತಮ್ಮ ವರ್ಕ್ನ ಫಾಸ್ಟ್ ಮಾಡೋಕ್ಕೆ ಒಂದು AI ಬಳಸೋಣ ಅಂತ ಡಿಸೈಡ್ ಮಾಡಿರ್ತಾರೆ. ಆದರೆ ಮಾರ್ಕೆಟ್ನಲ್ಲಿ ಸಿಗೋ ಓಪನ್ AI ಮಾಡೆಲ್ಗಳನ್ನು ತಗೊಂಬಂದು ಅವರ ಹಳೆಯ ಸಿಸ್ಟಮ್ಗಳಿಗೆ ಡೈರೆಕ್ಟಾಗಿ ಲಿಂಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಪರ್ಟಿಕ್ಯುಲರ್ ಹಾಸ್ಪಿಟಲ್ನ ಪೇಷಂಟ್ ಡೇಟಾಬೇಸ್, ಬ್ಯಾಂಕ್ನ ಲೋನ್ ಪ್ರಕ್ರಿಯೆ, ರಿಟೇಲ್ ಶಾಪಿಂಗ್ ಮಾಲ್ನ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಎಲ್ಲದಕ್ಕೂ ಸೆಪರೇಟ್ ಆಗಿರೋ ವರ್ಕ್ ಫ್ಲೋ ಬೇಕಾಗುತ್ತೆ. ಹೀಗಾಗಿ ಮೇನ್ AI ಮಾಡೆಲ್ನಲ್ಲಿ ಒಂದಿಷ್ಟು ಬದಲಾವಣೆ ಅಗತ್ಯ ಇರುತ್ತೆ. ಇದಕ್ಕೆ ಆಯಾ ಕಂಪನಿ ಅಗತ್ಯಕ್ಕೆ ತಕ್ಕ ಹಾಗೆ ಕಸ್ಟಮೈಸ್ ಮಾಡಿ ಇಂಟಿಗ್ರೇಟ್ ಮಾಡೋದೇ ಈ FDEಗಳ ಮೇನ್ ಕೆಲಸ. ಇವರೊಂಥರ ಕ್ಲೈಂಟ್ ಕಂಪನಿ ಒಳಗಡೆ ಇರೋ ಆಲ್ರೆಡಿ ಇರೋ ಹಳೆ ಸಿಸ್ಟಮ್ ಮತ್ತು ಅಡ್ವಾನ್ಸ್ AI ನಡುವೆ ಸೇತುವೆ ಕಟ್ಟೋ ಕೆಲಸ ಮಾಡ್ತಾರೆ. ಆ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ಒಂಥರ CEO ಥರ ಕೆಲಸ ಮಾಡ್ತಾರೆ ಇವರು. ಇನ್ನು ಬಿಡಿಸಿ ಹೇಳಬೇಕು ಅಂದರೆ, ನಿಮ್ದೊಂದು ಬ್ಯಾಂಕ್ ಇದೆ ಅಂತ ತಿಳ್ಕೊಳ್ಳಿ. ನಿಮಗೆ ಒಂದು ChatGPT, ಅಂಥ್ರೋಪಿಕ್ ಈ ರೀತಿ ಯಾವುದೋ ಒಂದು AI ಮಾಡೆಲ್ನ ಇಂಟಿಗ್ರೇಟ್ ಮಾಡೋದಿರುತ್ತೆ ನಿಮ್ಮ ಬಿಸ್ನೆಸ್ಗೆ, ಆ್ಯಪ್ಗೆ, ಎಲ್ಲಿಗೋ. ನೀವು ಸೀದಾ ಈ FDEಗೆ ಕಾಲ್ ಮಾಡ್ತೀರಾ. ಅವರು ಬಂದು ನಿಮ್ಮ ಬ್ಯಾಂಕ್ನಲ್ಲಿ ಲೋನ್ ಆಫೀಸರ್ಸ್, ಬ್ರಾಂಚ್ ಮ್ಯಾನೇಜರ್ಸ್ ಒಟ್ಟಿಗೆ ಕೂತು ಕೆಲಸ ಹೇಗೆ ನಡೀತೆ ಅಂತೇಳಿ ಸ್ಟಡಿ ಮಾಡಬೇಕಾಗತ್ತೆ. ಬರೀ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಗೊತ್ತಿದ್ರೆ ಸಾಕಾಗಲ್ಲ ಈ FDEಗಳಿಗೆ. ಅವರಿಗೆ ಬೇರೆ ಬೇರೆ ಬಿಸ್ನೆಸ್ಗಳನ್ನು ಸ್ಟಡಿ ಮಾಡೋ ಮೆಂಟಲ್ ಬ್ಯಾಂಡ್ ವಿಡ್ತ್ ಕೂಡ ಬೇಕಾಗುತ್ತೆ. ಹತ್ತಿರದಿಂದ ಸ್ಟಡಿ ಮಾಡ್ತಾರೆ. ಆಮೇಲೆ ಅಲ್ಲಿರೋ ಪ್ರಾಬ್ಲಮ್ಸನ್ನು ಪತ್ತೆ ಹಚ್ಚಿ ನೋಟ್ ಮಾಡ್ಕೊತಾರೆ. ಉದಾಹರಣೆಗೆ ಬ್ಯಾಂಕಲ್ಲಿ ಒಂದು ಹೋಮ್ ಲೋನ್ ಪಾಸ್ ಮಾಡೋಕ್ಕೆ, ಡಾಕ್ಯುಮೆಂಟ್ ಓದೋಕೆ 3 ಗಂಟೆ, ವೆರಿಫೈ ಮಾಡೋಕ್ಕೆ 2 ಗಂಟೆ, ಹೀಗೆ 6 ಗಂಟೆ ಟೈಮ್ ತಗೊಳ್ತಾ ಇದ್ರೆ ದಿನಕ್ಕೆ 1000 ಅಪ್ಲಿಕೇಶನ್ ಬಂದರೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ನೀವು. ಇಂಥ ಟೈಮ್ನಲ್ಲಿ ಫಾರ್ವರ್ಡ್ ಡಿಪ್ಲಾಯ್ಡ್ ಎಂಜಿನಿಯರ್ಸ್ ತಮ್ಮ ಕೆಲಸವನ್ನು ಶುರು ಮಾಡ್ತಾರೆ.
ಬರೀ ಚಾಟ್ GPT ತಂದು ಕಂಪ್ಯೂಟರ್ನಲ್ಲಿ ಇಡಲ್ಲ, ಬದಲಾಗಿ AI ಮತ್ತು ಆ ಬ್ಯಾಂಕ್ನ ಹಳೆಯ ಸಾಫ್ಟ್ವೇರ್ ನಡುವೆ 3 ಸೆಕ್ಯೂರಿಟಿ ಲೇಯರ್ಗಳನ್ನು ಬಿಲ್ಡ್ ಮಾಡ್ತಾರೆ. ಲೇಯರ್ 1ನಲ್ಲಿ ಕಸ್ಟಮರ್ ಡೇಟಾ, ಲೋನ್ ಸಿಸ್ಟಮ್ ಮತ್ತು ಬ್ಯಾಂಕ್ನ ರೂಲ್ಸ್ ಗ್ರಾಫ್ಗಳನ್ನು AIಗೆ ಕನೆಕ್ಟ್ ಮಾಡ್ತಾರೆ. ಲೇಯರ್ 2ನಲ್ಲಿ ಬ್ಯಾಂಕ್ ಡೇಟಾ ಲೀಕ್ ಆಗಬಾರ್ದು ಅಂತ ಹೈ ಲೆವೆಲ್ ಸೆಕ್ಯೂರಿಟಿ ಕೋಡಿಂಗ್ ಮಾಡ್ತಾರೆ. ಲೇಯರ್ 3ನಲ್ಲಿ ಪರ್ಮಿಷನ್ಸನ್ನು ಸೆಟ್ ಮಾಡ್ತಾರೆ. ಅಂದರೆ ಮ್ಯಾನೇಜರ್ಗೆ ಮಾತ್ರ ಫುಲ್ ಡೇಟಾ ಕಾಣಬೇಕು, ಕ್ಲರ್ಕ್ಗೆ ಲಿಮಿಟೆಡ್ ಡೇಟಾ ಕಾಣಬೇಕು, ಈ ಥರದ್ದೆಲ್ಲ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಗೊತ್ತಿರ್ಬೋದು AIಗಳು ತಪ್ಪು ಉತ್ತರಗಳನ್ನೆಲ್ಲ ಕೊಡ್ತವೆ, ಹ್ಯಾಲುಸಿನೇಟ್ ಮಾಡ್ತಿರ್ತವೆ. ಬ್ಯಾಂಕಿಂಗ್ನಲ್ಲಿ ಇಂಥ ಮಿಸ್ಟೇಕ್ಸ್ ಆಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೆ FDಗಳು RAG ಅನ್ನೋ ಟೆಕ್ನಿಕ್ ಬಳಸ್ತಾರೆ. ಅಂದರೆ AI ಏನೇ ಉತ್ತರ ಕೊಟ್ಟರು ಕೂಡ ಅದು ಬ್ಯಾಂಕ್ನ ಅಫಿಷಿಯಲ್ ಪಾಲಿಸಿ ಬುಕ್ ನೋಡಿನೇ ಆನ್ಸರ್ ಮಾಡಬೇಕು ಅನ್ನೋ ಕಟ್ಟುನಿಟ್ಟಿನ ಲೈನ್ ಬರೀತಾರೆ. ರಿಸಲ್ಟ್ ಏನಾಗುತ್ತೆ ಗೊತ್ತಾ? ಮೊದಲು 6 ಗಂಟೆ ತಗೊಳ್ತಾ ಇದ್ದ ಅದೇ ಲೋನ್ ಪ್ರಾಸೆಸ್ ಈಗ ಕೇವಲ 20 ನಿಮಿಷಕ್ಕೆ ಡಿಸಿಷನ್ ಮೇಕಿಂಗಿಗೆ ಬಂದ್ಬಿಡುತ್ತೆ. ಗಮನಿಸಿ, ಇಲ್ಲಿ ಬ್ಯಾಂಕ್ ಕೇವಲ ಒಂದು ರೆಡಿಮೇಡ್ AI ಮಾಡೆಲ್ ಅನ್ನು ತಗೊಂಬಂದು ಇಟ್ಕೊಳ್ಳಿಲ್ಲ. ಬ್ಯಾಂಕ್ ಇನ್ವೆಸ್ಟ್ ಮಾಡಿದ್ದು ಆ AI ಇಂಟಿಗ್ರೇಷನ್, ಸೆಕ್ಯೂರಿಟಿ, ಡೇಟಾ ಕನೆಕ್ಟಿವಿಟಿ ಮತ್ತು ಆ FDE ಎಕ್ಸ್ಪರ್ಟ್ ಇರ್ತಾರಲ್ಲ ಅವರ ಎಕ್ಸ್ಪರ್ಟೀಸ್ ಮೇಲೆ. ಇದೇ ಕಾರಣಕ್ಕೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಈ ಮಲ್ಟಿ ಟ್ಯಾಲೆಂಟೆಡ್ FDE ಹುದ್ದೆಗೆ, ಫಾರ್ವರ್ಡ್ ಡಿಪ್ಲಾಯ್ಡ್ ಎಂಜಿನಿಯರ್ಸ್ ಹುದ್ದೆಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಅಮೆರಿಕದಲ್ಲಿ ಗೂಗಲ್ ಕ್ಲೌಡ್ ಈ ಪೋಸ್ಟ್ಗೆ 1,46,00,000 ರೂಪಾಯಿನಿಂದ 2,22,00,000 ರೂಪಾಯಿವರೆಗೂ ಕೂಡ ಪ್ಯಾಕೇಜ್ ಕೊಡ್ತಾ ಇದೆ. ಓಪನ್ AI ಸಂಸ್ಥೆ ಕೂಡ 1,89,00,000 ರೂಪಾಯಿನಿಂದ 3,20,00,000 ರೂಪಾಯಿವರೆಗೂ ಕೂಡ ಪೇ ಮಾಡ್ತಾ ಇದೆ. ಅತ್ತ ಅಂಥ್ರೋಪಿಕ್ ಕೂಡ 2.9 ರಿಂದ 3.3 ಕೋಟಿ ರೂಪಾಯಿ ಪ್ಯಾಕೇಜಸ್ನ ಆಫರ್ ಮಾಡ್ತಿದೆ. ಇಲ್ಲಿ AI ಮಾಡೆಲ್ ಅನ್ನೋದು ಬರೀ ಎಂಜಿನ್ ಇದ್ದ ಹಾಗೆ. ಆ ಎಂಜಿನ್ ಸುತ್ತ ಒಂದು ಕಂಪ್ಲೀಟ್ ಕಾರನ್ನೇ ಬಿಲ್ಡ್ ಮಾಡೋದು ಈ FDE. ಅದಕ್ಕೇನೆ ಇವರಿಗೆ ಮಾರ್ಕೆಟ್ನಲ್ಲಿ ಇಷ್ಟೊಂದು ಡಿಮಾಂಡ್ ಬೂಮ್ ಕ್ರಿಯೇಟ್ ಆಗ್ತಾ ಇದೆ. ಸ್ನೇಹಿತರೆ, ಈಗಿನ ಟೆಕ್ ಜಗತ್ತಲ್ಲಿ FDE ರೋಲ್ ಹೇಗೆ ಇಂಪಾರ್ಟೆಂಟು, ಅದೇ ರೀತಿ ಫ್ಯಾಮಿಲಿ ಸೆಕ್ಯೂರಿಟಿಗೆ ಟರ್ಮ್ ಇನ್ಶೂರೆನ್ಸ್ ಕೂಡ ಫಿನಾನ್ಷಿಯಲ್ ಸೆಕ್ಯೂರಿಟಿಗೆ ತುಂಬಾ ಮುಖ್ಯ. ಆದರೆ ತುಂಬಾ ಜನ ಮಾಡಿಸೋದೇ ಇಲ್ಲ. ನಾಳೆ ಮಾಡ್ಸೋಣ ಹೇಳ್ತಿದ್ರು ಇವರು, ಬಟ್ ಅಪ್ಲೈ ಮಾಡಿಲ್ಲ, ನೋಡೋಣ ಮುಂದಿನ ವರ್ಷ ಮಾಡೋಣ ಅಂತ ಮುಂದಕ್ಕೆ ಹಾಕ್ತಿರ್ತಾರೆ. ಆದರೆ ಸ್ನೇಹಿತರೆ, ಲೈಫ್ ತುಂಬಾ ಅನ್ಸರ್ಟನ್. ಯಾವಾಗಲೂ ಕೂಡ ಆ ರಕ್ಷಣೆಯ ಅಂಬ್ರೆಲ್ಲ ನಮ್ಮ ತಲೆ ಮೇಲೆ ಇರಲೇಬೇಕು ರಕ್ಷಣೆ ಕೊಡೋಕೆ. ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ದುಡಿಯೋ ವ್ಯಕ್ತಿಯನ್ನು ಫ್ಯಾಮಿಲಿ ಕಳ್ಕೊಂಡ್ರೆ ಆಮೇಲೆ ದುಡಿಯೋ ವ್ಯಕ್ತಿಯನ್ನು ಕಳ್ಕೊಂಡಿರೋ ಶಾಕ್ ಜೊತೆಗೆ ಜೀವನ ಪರ್ಯಂತ ಅವರು ಕೂಡ ಒದ್ದಾಡಬೇಕಾಗಿ ಬರುತ್ತೆ. ಆಮೇಲೆ ಯಾವ ಜಾಬ್ ಮಾಡಲಿ, ದುಡಿಮೆಗೆ ಏನು ಮಾಡಲಿ ಅಂಥೇಳಿ. ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಬೇಸಿಕ್ ಅನಿವಾರ್ಯತೆ. 400-500 ರೂಪಾಯಿಗೆಲ್ಲ 1 ಕೋಟಿ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ದುಡಿಯೋ ವ್ಯಕ್ತಿಯನ್ನು ದುರದೃಷ್ಟವಶಾತ್ ಫ್ಯಾಮಿಲಿ ಏನಾದರೂ ಕಳ್ಕೊಂಡ್ರೆ 1 ಶಾರ್ಟ್ ಸಿಂಗಲ್ ಪೇಮೆಂಟ್ನಲ್ಲಿ ಲಂಸಮ್ ಆಗಿ ಅವರ ಅಕೌಂಟಿಗೆ ಟ್ಯಾಕ್ಸ್ ಫ್ರೀ ಆಗಿ ಆ ದುಡ್ಡು ಬರುತ್ತೆ. 1 ಕೋಟಿಗೆ ಮಾಡಿಸಿರೋ 1 ಕೋಟಿ, 2 ಕೋಟಿಗೆ ಮಾಡಿಸಿರೋ 2 ಕೋಟಿ. ಯಂಗ್ ಏಜ್ನಲ್ಲಿ ಜಾಯ್ನ್ ಆದವರಿಗೆ ತುಂಬ ಕಮ್ಮಿ ಪ್ರೀಮಿಯಂ ಕೂಡ ಇರುತ್ತೆ. ಆಗಲೇ ಹೇಳಿದಾಗೆ 400-500 ರೂಪಾಯಿಗೆಲ್ಲ 1 ಕೋಟಿ ಕವರೇಜ್ ಕೊಡೋ ಪ್ಲಾನ್ಸನ್ನು ಮಾಡ್ಬೋದು. ಯಂಗ್ ಇರೋರು, ಏಜ್ ಜಾಸ್ತಿ ಆದಂಗೂ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಇದರಲ್ಲಿ ಯಾವ್ದು ಚೂಸ್ ಮಾಡಬೇಕು, ಹೇಗೆ ಚೂಸ್ ಮಾಡಬೇಕು ಅನ್ನೋ ಡೌಟ್ ನಿಮಗಿದ್ರೆ ನೀವು ಡಿಟ್ಟೋದವರ ಹೆಲ್ಪನ್ನು ಪಡಿಬೋದು. ಇವರು ನಿಮಗೆ ಸ್ಪ್ಯಾಮ್ ಕಾಲ್ಸ್ ಮಾಡಲ್ಲ. ಇಲ್ಲಿರೋ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ನಿಮಗೆ ಫ್ರೀಯಾಗಿ ನಿಮ್ಮ ಆದಾಯ ನೋಡಿಕೊಂಡು, ಕುಟುಂಬದ ಸೈಜ್ ನೋಡಿಕೊಂಡು ನಿಮಗೆ ಅಡ್ವೈಸ್ ಮಾಡ್ತಾರೆ. ಕನ್ನಡದಲ್ಲೇ ನಿಮಗೆ ಆಪ್ಷನ್ಸನ್ನು ಮುಂದೆ ಇಡ್ತಾರೆ, ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಭಾಷೆಯಲ್ಲೇ. ಹಾಗೆ ಇವ್ರದ್ದು ಡೆಡಿಕೇಟೆಡ್ ಕ್ಲೇಮ್ ಸಪೋರ್ಟ್ ಟೀಮ್ ಇದೆ. ಅಂತ ಸಂದರ್ಭ ಬಂತು ಅಂದರೆ ಕ್ಲೇಮ್ ಮಾಡಿ ಅದನ್ನು ತಗೊಳ್ಳೋಕ್ಕೂ ಕೂಡ ಇವರ ಟೀಮ್ ಫ್ಯಾಮಿಲಿಗೆ ಹೆಲ್ಪ್ ಮಾಡುತ್ತೆ. ಇವರಿಗೆ ಗೂಗಲ್ನಲ್ಲಿ 4.9 ಸ್ಟಾರ್ ರೇಟಿಂಗ್ ಇದೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಇವರ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ಯಾಮಿಲಿಗೂ ಕೂಡ ನೀವು ಟರ್ಮ್ ಇನ್ಶೂರೆನ್ಸ್ನ, ದೊಡ್ಡ ರಕ್ಷಣೆಯನ್ನು, ಫಿನಾನ್ಷಿಯಲ್ ಪ್ರೊಟೆಕ್ಷನನ್ನು ಇವಾಗಿನಿಂದಲೇ ತಡ ಮಾಡದೆ ಶುರು ಮಾಡ್ಬೋದು. ಆಸಕ್ತರು ಲಿಂಕ್ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಹೇಗಿರುತ್ತೆ FDE ಲೈಫ್? ಸ್ನೇಹಿತರೆ, IT ಇಂಡಸ್ಟ್ರಿಯ ಮಾಡೆಲ್ಲೇ ಚೇಂಜ್ ಆಗ್ತಿದೆ. ಮೊದಲೆಲ್ಲ IT ಇಂಡಸ್ಟ್ರಿಯಲ್ಲಿ ಹೇಗಿತ್ತು ಅಂದರೆ ಒಂದು ಸಾಫ್ಟ್ವೇರ್ ರೆಡಿ ಮಾಡ್ತಾ ಇದ್ರು, ಅದನ್ನು ಕ್ಲೈಂಟ್ಗೆ ಸೇಲ್ ಮಾಡ್ತಿದ್ರು, ಅದನ್ನು ಅವ್ರು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ತಿದ್ರು, ಅವರ ಸ್ಟಾಫ್ಗೆ ಟ್ರೈನಿಂಗ್ ಕೊಡ್ಕೊಂಡು. ಸಿಂಪಲ್, ಕತೆ ಮುಗೀತಿತ್ತು. ಆದರೆ ಈಗಿನ ಮಾಡರ್ನ್ AI ಜಗತ್ತಲ್ಲಿ ಇಷ್ಟು ಸಿಂಪಲ್ ಇಲ್ಲ. ಯಾಕಂದ್ರೆ AI ಅನ್ನೋದು ಪ್ಲಗ್ ಅಂಡ್ ಪ್ಲೇ ಸಾಫ್ಟ್ವೇರ್ ಅಲ್ಲ. ಆಗಲೇ ಹೇಳಿದ ಹಾಗೆ ಪ್ರತಿ ಕಂಪನಿಯ ಡೇಟಾ ಬೇರೆ ಬೇರೆ ಇರುತ್ತೆ. ಮನುಷ್ಯರ ತರ ಕಂಪನಿ ಕೆಲಸ ಮಾಡಬೇಕಲ್ಲ ಇವು. ಹಾಗಾಗಿ ಆ ಡಿಫ್ರೆಂಟ್ ವರ್ಕ್ ಫ್ಲೋ ಅನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗೆ ಸರ್ಕಾರದ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಅನ್ನ ಕೂಡ ಅರಿದು ಕುಡಿಬೇಕಾಗುತ್ತೆ ಈ ಮಾಡೆಲ್ಗಳು, AI ಮಾಡೆಲ್ಗಳು. ಹೀಗಾಗಿ ಆ ಕಸ್ಟಮೈಸೇಷನ್ ಪ್ರತಿ ಕಂಪನಿಗೆ ತಕ್ಕ ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವರ ಡೈಲಿ ಲೈಫ್ ಹೇಗಿರುತ್ತೆ ಗೊತ್ತಾ? ಇವರು ಬೆಳಿಗ್ಗೆ ಆಫೀಸಿಗೆ ಬಂದ ತಕ್ಷಣ ಮೊದಲು ಕ್ಲೈಂಟ್ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಅವರ ಬಿಸ್ನೆಸ್ ಪ್ರಾಬ್ಲಮ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಯಾವ AI ಮಾಡೆಲ್ ಸೆಲೆಕ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಪ್ರಾಂಪ್ಟ್ ಎಂಜಿನಿಯರಿಂಗ್ ಕೆಲಸವನ್ನ ಶುರು ಮಾಡ್ತಾರೆ. ಅಲ್ಲಿಗೆ ಮುಗಿಯಲ್ಲ. ನಂತರ ಸಿಸ್ಟಮ್ ಇಂಟಿಗ್ರೇಷನ್ ಅಂದ್ರೆ ಲಿಂಕ್ ಮಾಡೋದು, ಅದಾದ್ಮೇಲೆ ಪಕ್ಕಾ ಟೆಸ್ಟಿಂಗ್ ಮತ್ತು ಲೈವ್ ಡಿಪ್ಲಾಯ್ಮೆಂಟ್ ಮಾಡ್ತಾರೆ. ಕಡೆಯಲ್ಲಿ ಕ್ಲೈಂಟ್ಸ್ ಇಂದ ಫೀಡ್ಬ್ಯಾಕ್ ತಗೊಂಡು AI ಇನ್ನೂ ಚೆನ್ನಾಗಿ ಕೆಲಸ ಮಾಡೋ ರೀತಿಯಲ್ಲಿ ಇಂಪ್ರೂವ್ ಮಾಡ್ತಾರೆ.
ಸೊ ಇಲ್ಲಿ ಕೇವಲ ಇವರು ಸಾಫ್ಟ್ವೇರ್ ಡೆವಲಪರ್ ಮಾತ್ರ ಆಗಿರೋದಿಲ್ಲ, ಒನ್ ಆಫ್ ದಿ ಬೆಸ್ಟ್ ಬಿಸ್ನೆಸ್ ಕನ್ಸಲ್ಟೆಂಟ್ ತರದ ಬ್ರೈನ್ ಕೂಡ ಇವ್ರಿಗೆ ಬೇಕಾಗುತ್ತೆ. ಸೊ ಇವರು ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ತಾರೆ. ಹೈ ಲೆವೆಲ್ ಸಾಫ್ಟ್ವೇರ್ ಇಂಜಿನಿಯರ್, ಹೈ ಲೆವೆಲ್ ಎ ಎಕ್ಸ್ಪರ್ಟ್ ಮತ್ತು ಹೈ ಲೆವೆಲ್ ಬಿಸ್ನೆಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋ ಬಿಸ್ನೆಸ್ ಕನ್ಸಲ್ಟೆಂಟ್ ಎಬಿಲಿಟಿ ಕೂಡ ಇವರಲ್ಲಿ ಇರಬೇಕಾಗತ್ತೆ. ಸೊ ಸ್ನೇಹಿತರೆ, ಫೈನಲ್ ಏನು ಗೊತ್ತಾ, ಇಂಟರ್ನೆಟ್ ಬಂದಾಗ ಒಂದಷ್ಟು ಹಳೆ ಜಾಬ್ಸ್ ಹೋಗಿ ಹೊಸ ಜಾಬ್ಸ್ ಹೇಗೆ ಕ್ರಿಯೇಟ್ ಆಗಿದ್ವು, ಎಐ ನಿಂದಲೂ ಕೂಡ ಒಂದಷ್ಟು ಹಳೆ ಜಾಬ್ಸ್ ಹೋಗಿ ಹೊಸ ಜಾಬ್ಸ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋ ಆಶಾ ಕಿರಣ ನಮಗೆ ಕಂಡಿದೆ. ಅದೇ TCS ಮತ್ತೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೈರಿಂಗ್ ಮಾಡೋಕೆ ಮುಂದಾಗಿರೋದು ನೋಡ್ತಾ ಇದ್ದಾಗ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇನ್ನು ಯಾವ್ಯಾವ ತರದ್ದು FDE ಆಯ್ತು, ಇನ್ನು ಯಾವ್ಯಾವ ತರದ ಹೊಸ ಅಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿ ನೀವು ಕಾಮೆಂಟ್ ಮಾಡಿ ತಿಳಿಸಬಹುದು. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಡಿಟೋದವರ ಲಿಂಕ್ ಅನ್ನು ನೀವು ಓಪನ್ ಮಾಡಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ತಡ ಮಾಡದೆ, ಇನ್ನೂ ಡಿಲೇ ಮಾಡದೆ ನಿಮ್ಮ ಫ್ಯಾಮಿಲಿಗೆ ನೀವು ಆರ್ಥಿಕ ಭದ್ರತೆಯನ್ನ, ಟರ್ಮ್ ಇನ್ಶೂರೆನ್ಸ್ ನ ಬೃಹತ್ ಮೊತ್ತದ ರಕ್ಷಣೆಯನ್ನ ನೀವು ಮಾಡಿಸ್ಕೊಳ್ಬಹುದು. ಏನೇ ಡೌಟ್ಸ್ ಇದ್ರೂ ಕೂಡ ಡಿಟೋದವರ IRDI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ಇಂದ, ಕನ್ನಡ ಸ್ಪೀಕಿಂಗ್ ಎಕ್ಸ್ಪರ್ಟ್ಸ್ ಇಂದ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿಕೊಂಡು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗೋ ಆಪ್ಷನ್ಸ್ ಅನ್ನ ಪಟ್ಟಿ ತಗೊಂಡು ನೀವು ಆಮೇಲೆ ಚೂಸ್ ಮಾಡಬಹುದು. ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿರೋ ಲಿಂಕ್ ಅನ್ನು ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋ. ನಿಮ್ಗೆ ಒಳ್ಳೇದಾಗಲಿ. ನಮಸ್ಕಾರ ಸ್ನೇಹಿತರೆ.